ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿ ಗ್ರಂಥಾಲಯದ ಗ್ರಂಥಪಾಲಕರಾದ ಬಚ್ಚರೆಡ್ಡಿರವರಿಗೆ ಆತ್ಮೀಯ ಬೀಳ್ಕೊಡುಗೆ. ಚಿಂತಾಮಣಿ ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರಾಗಿ ಕಾರ್ಯನಿರ್ವಹಿಸಿದ ಬಚ್ಚರೆಡ್ಡಿರವರು ಸೇವಾ ವಯೋ ನಿವೃತ್ತಿ ಹೊಂದಿದ್ದಾರೆ. ಈ ಸಂಬಂಧವಾಗಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಸರಳ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು. ಸಂಘದ ಹಲವು ಮಂದಿ ಪದಾಧಿಕಾರಿಗಳು ಮಾತನಾಡಿ ಬಚ್ಚರೆಡ್ಡಿರವರ ಸೇವೆಯನ್ನು ಸ್ಮರಿಸಿ ಅವರ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ಶುಭ ಹಾರೈಸಿದರು. ಸನ್ಮಾನವನ್ನು ಸ್ವೀಕರಿಸಿದ ಬಚ್ಚರೆಡ್ಡಿರವರು ಮಾತನಾಡಿ, ಸೇವಾ ಅವಧಿಯಲ್ಲಿ ಸಹಕರಿಸಿದ ಇಲಾಖೆ ಅಧಿಕಾರಿಗಳಿಗೆ, ಸಿಬ್ಬಂದಿಯವರಿಗೆ, ಗ್ರಂಥಾಲಯ ಪ್ರೇಮಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ತಾನು ಕಾರ್ಯನಿರ್ವಹಿಸಿದ ಚಿಂತಾಮಣಿ ಸಾರ್ವಜನಿಕ ಗ್ರಂಥಾಲಯವು ಈಗ ಅತ್ಯಾಧುನಿಕ ಹಾಗೂ ಸುಸಜ್ಜಿತ ರೀತಿಯಲ್ಲಿ ನಿರ್ಮಾಣವಾಗುತ್ತಿದ್ದು, ಇದಕ್ಕೆ ವಿಶೇಷ ಗಮನ ಹರಿಸಿ ಕಾರ್ಯಪ್ರವೃತ್ತರಾಗಿರುವ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆ.ಎಂ. ವೆಂಕಟರೆಡ್ಡಿ, ಗೌರವಾಧ್ಯಕ್ಷರಾದ ಜಿ. ಕೆಂಪಣ್ಣ, ಕಾರ್ಯದರ್ಶಿ ಮುರಳಿ, ಸಂಘದ ಚಿಂತಾಮಣಿ ತಾಲೂಕು ಘಟಕದ ಅಧ್ಯಕ್ಷ ಜಿ.ವಿ. ರಮೇಶ್, ಕಾರ್ಯದರ್ಶಿ ರವಿಕುಮಾರ್, ಸ್ಥಳೀಯ ಗ್ರಂಥಾಲಯದ ಸಿಬ್ಬಂದಿಗಳಾದ ಶಂಷಾದ್ ಬೇಗಂ, ಆಂಜನಪ್ಪ, ವಿವಿಧ ಗ್ರಂಥಾಲಯಗಳ ಮೇಲ್ವಿಚಾರಕರು, ಓದುಗರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗ್ರಂಥಾಲಯ ಮೇಲ್ವಿಚಾರಕ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಸಂಘದ ಉಪಾಧ್ಯಕ್ಷರಾದ ಕೆ.ಎಂ. ವೆಂಕಟರೆಡ್ಡಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇವತ್ತು ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅವರಿಗೆ ಇವತ್ತು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಚಿಂತಾಮಣಿ ತಾಲೂಕಿನ ಓದುಗರು ಎಲ್ಲರೂ ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ಜಿಲ್ಲಾ ಕಮಿಟಿಯ ಒಂದು ಸಹಭಾಗಿತ್ವದಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 30 ವರ್ಷಗಳಿಂದ ನಮ್ಮ ಬಚ್ಚರೆಡ್ಡಿ ಸರ್ ಅವರು ಚಿರಪರಿತನೂ ಇರ್ಬೋದು, ನಮಗೆ ಬುದ್ಧಿನೂ ಕಲಿಸಿದ್ದು ಇರ್ಬೋದು, 30 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಇರ್ಬೋದು, ಚಿಂತಾಮಣಿ ಇರ್ಬೋದು. ಸುಮಾರು ವರ್ಷಗಳಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಜನರ ಒಂದು ಇದರಲ್ಲಿ ಪಾತ್ರರಾಗಿ, ಅವರ ಸ್ನೇಹಿತರಾಗಿ, ಓದುಗರಲ್ಲಿ ಸ್ಪಂದಿಸಿ ನಾನಾ ಜಿಲ್ಲೆಗಳಲ್ಲಿ, ನಾನಾ ಬ್ರಾಂಚ್ಗಳಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಒಂದು ಹೆಸರುವಾಸಿಯಾಗಿ ಕೆಲಸ ಮಾಡಿರುವ ಶ್ರೀಮಾನ್ ಬಚ್ಚರೆಡ್ಡಿಯವರು ಈ ಇಲಾಖೆಯಿಂದ ನಿವೃತ್ತಿಯಾಗಿರುತ್ತಾರೆ. ಆ ಸಂದರ್ಭವಾಗಿ ನಮ್ಮ ಮೇಲ್ವಿಚಾರಕರ ಸಂಘದ ವತಿಯಿಂದ ಅವರಿಗೆ ಗೌರವಪೂರ್ವಕವಾಗಿ ಈ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಾಡು ಮಾಡಿಕೊಂಡಿರುತ್ತೇವೆ. ಈ ಸನ್ಮಾನ್ಯ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ವೆಂಕಟರೆಡ್ಡಿಯವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆಯೇ ನಮ್ಮ ಮುರಳಿ, ನಮ್ಮ ಚಂದ್ರಪ್ಪನವರು, ಆಮೇಲೆ ಕೆಂಪಣ್ಣವರು, ನಮ್ಮ ಇವರು ಮುರಳಿಯವರು, ಇನ್ನು ಅನೇಕ ರವಿ ಇಂಥ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುವಾಗ ನನ್ನ ಜೊತೆಯಲ್ಲಿ ನನ್ನ ಸ್ನೇಹಿತರಾಗಿ ಕೆಲಸ ಮಾಡಿದರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆಯೇ ನನ್ನ ಗ್ರಂಥಾಲಯದಲ್ಲಿ ನೌಕರನಾಗಿ ಕೆಲಸ ಮಾಡ್ತಿರುವಾಗ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ನನ್ನ ಸ್ನೇಹಿತರಾಗಿ, ನನ್ನ ಆತ್ಮೀಯರಾಗಿ ನನ್ನ ಜೊತೆ ಹೋಗ್ಬಿಟ್ಟು ನನಗೆ ಸ್ಪಂದಿಸಿ ನನ್ನ ನೌಕರಿನ ಕೆಲಸಕ್ಕೆ ಯಾವುದೇ ತೊಂದರೆ ಆಕಾಂಕ್ಷೆಗಳಿಲ್ಲದೆ ನನ್ನ ಅವರು ಸ್ನೇಹಿತರಾಗಿ ಭಾವಿಸಿದರು. ಅವರೆಲ್ರಿಗೂ ದೇವರು ಒಳ್ಳೆಯದು ಮಾಡಲಿ. ನನ್ನ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರಿಗೆಲ್ರಿಗೂ ಉದ್ಯೋಗ ಸಿಗಲಿ ಅನ್ನೋ ಆಸೆ ನನ್ನ ಹೃದಯದಲ್ಲಿದೆ. ಅವರೆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಿಂದೆ
ಇದರಿಂದ ನಮ್ಮ ಶ್ರಮ ಆಂಜಿನಪ್ಪ ನನ್ನ ಸಿಬ್ಬಂದಿಗಳಾಗಿ ಅಲ್ಲ, ಒಂದು ಅಣ್ಣ ತಮ್ಮಂದಿರಂಗೆ, ನನ್ನ ಸ್ನೇಹಿತರಂಗೆ, ಸಿಬ್ಬಂದಿಗಳಾಗಿ ಕೆಲಸ ಮಾಡಿರೋರು, ಅವ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ತಾಲೂಕು MLA ಆಗಿ ಯಾರಾಗಲಿ ಕರ್ಸ್ಕೊಳೋರು ನನ್ನ ಒಳಗೆ, ಏನಪ್ಪ ಅದು ಅಂತ, ಸರ್ ಈ ಥರ ಇದೆ, ನಮಗೆ ಈ ಥರ ಚಾನಲ್ ತುಂಬ ತೊಂದರೆ ಆಗಿದೆ, ನೀವು ಎಷ್ಟು ಸಾರಿ MLA ಆದ್ರೂ ನೀವು ನಮಗೇನೂ ಮಾಡಿಕೊಡಲ್ಲ, ದಯವಿಟ್ಟು ನಮಗೇನಾದರೂ ಒಂದು ಡಿಜಿಟಲ್ ಲೈಬ್ರರಿ, ಗಾಳಿ ಬೆಳಕು ನೀರು ಎಲ್ಲ ಥರದ್ದು ವ್ಯವಸ್ಥೆ, ವಾಷಿಂಗ್ ರೂಮ್ನಿಂದ ಹಿಡಿದು ಅವರಿಗೆ ಬೆಳಕ ಗಾಳಿ ಇರುವಂಥ ಕೊಠಡಿಗಳು ನಿರ್ಮಾಣ ಮಾಡಿ ಓದೋರ್ಗೆ ಒಂದು ನೀವು ಸ್ಪಂದಿಸಬೇಕು, ದಯವಿಟ್ಟು ನಿಮ್ಮ ಹೆಸರಿರಲಿ ಅಂಥೇಳಿ ಕೇಳ್ಕೊಂಡಾಗ ಅವರು ಎದುರು ಹೇಳಿಲ್ಲ, ಏನಪ್ಪ ನೀನು ಎಷ್ಟೆಷ್ಟೋ ಲೈಬ್ರರಿಯಲ್ಲಿ ಬಂದರು, ನನ್ನ ಹತ್ರ ಬಂದು ಏನೂ ಕೇಳಿಲ್ಲ, ನನಗಾಗಿ ನೀನು ಬೇಕು ಅಂತ ಏನೂ ಕೇಳಿಲ್ಲ, ನೀನು ಗ್ರಂಥಾಲಯವನ್ನು ಕಟ್ಟಿಸ್ಕೊಡ್ಬೇಕು, ಅದಕ್ಕೊಂದು ಸುಸಜ್ಜವಾದ ಕೊಠಡಿಗಳಿರಬೇಕು, ಹುಡುಗರಿಗೆ ಕುಳಿತ್ಕೊಳ್ಳೋಕೆ ಆಸನಗಳಿರಬೇಕು, ವಾಶ್ರೂಮ್ಗಳಿರಬೇಕು, ಎಲ್ಲ ಕಷ್ಟ ಬೀಳ್ತಾವ್ರೆ, ನನ್ನ ಕಣ್ಣಲ್ಲಿ ನೋಡಿದ್ದೀನಿ ಸರ್ ಅಂತ ಕೇಳಿದ್ದಕ್ಕೆ ಅವರು ಎಷ್ಟು ಅಂತಸ್ತು ಬೇಕಪ್ಪ ನೀನು ಅಂತ ಕೇಳಿದರು, ಎಷ್ಟು ದುಡ್ಡು ಬೇಕು ಅಂತ ಕೇಳಿದರು ಪಾಪ ಈ ತಾಲೂಕು ಸಚಿವರು, ಅವ್ರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಆಗ ಅವರು ಸ್ಪಂದಿಸಿ ಈ ನಮ್ಮ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಅದನ್ನು ಕಟ್ಟೋವರೆಗೂ ನಾನು ಕೂಡ ಆ ಕಟ್ಟಡ ಕಟ್ಟಿ ಇದು ಅವರು ಬಂದು ಇದು ಮಾಡೋಷ್ಟು ಗಂಟನೂ ನಾನು ಆ ಲೈಬ್ರರಿನ ಬಂದು ನೋಡ್ತಾ ಇರ್ತೀನಿ. ಆ ಥರದ ಕಟ್ಟಡ ಈ ತಾಲೂಕು ಸಚಿವರು ನಮ್ಗೆ ಅನುಕೂಲ ಮಾಡಿಕೊಟ್ಟವ್ರೆ. ವಿದ್ಯಾರ್ಥಿಗಳು ಎಷ್ಟು ಬೇಕಾದ್ರೂ ಓದ್ಬೋದು ಅನ್ನೋತಕ್ಕಂಥ ನಂಬಿಕೆ ನನಗದೆ. ಅಷ್ಟರೊಳಗಡೆ ನಾನು ನನ್ನ ನಿವೃತ್ತಿ ಜೀವನ ಕಡೆ ಆಗಿದೆ. ಅದರಿಂದ ನಾನು ಯಾರೂ ನನ್ನ ಮಡಗಲ್ಲ. ನೀವು 60 ವರ್ಷ ಆದಮೇಲೆ ನಿಮ್ಮ ಊರಿಗೆ ನೀವು ಹೋಗಿ ರೆಸ್ಟ್ ತಗೊಳ್ಳಿ, ಶಾಂತಿಯುತವಾಗಿ ಬಲಿಬಿಡಿ. ಎಷ್ಟೋ ಜನ ಹಿಂಗೆ ನನಗೆ ಮೆಸೇಜ್ಗಳು ಫೋನ್ಗಳಾಗ ಹೇಳ್ತಾವ್ರೆ, ಮಲ್ಗ